ಅದಾದ್ರೆ MI ವರ್ಸಸ್ KKR 8 ಟ್ರೋಫಿ, ಇಬ್ರಿಂದ ಹೋಲಿಸಿದ್ರೆ 8 ಟ್ರೋಫಿ. ಹಂಗಾಗಿ ಇಬ್ರು ಆಲ್ಮೋಸ್ಟ್ ಗಡಿಪಾರ್, ಮುಂಬೈ ಗಡಿಪಾರ್ ಮಾಡಾಗಿದೆ. ಬಟ್ ಇವ್ರಿಗೆ ಯಾರಿಗೆ KKRಗೆ ಒಂದ್ ಒಳ್ಳೆ ಚಾನ್ಸ್ ಇದೆ ಗುರು. 2/2 ಗೆದ್ದು ಒಂದು ಪ್ಲೇ ಆಫ್ ಹೋಗೋ ಕಾನ್ಫಿಡೆನ್ಸ್ ಇದೆ. ಬಟ್ ಏನು ಅಂದ್ರೆ ಈ ಮುಂಬೈ ಡಬಕೋರ್ ನನ್ ಮಕ್ಳು ಪಾಪ ನಮ್ಮ ಹಾರ್ದಿಕ್ ಪಾಂಡ್ಯ ಇದ್ದಾಗ ಬರೀ ಸೋಲ್ತಿದ್ರು ಗುರು. ಸೋಲು 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 ಸೋಲು. ಅವ್ನು ಹಾರ್ದಿಕ್ ಪಾಂಡ್ಯ ಹೋಗಿದ್ದು ಯಾಕೋ ಗೆಲ್ಲಕ್ ಸ್ಟಾರ್ಟ್ ಮಾಡಿದಾರೆ. ಬರೀ ಡಬಕೋರು. ಅವ್ನ್ ತಿಲಕ್ ವರ್ಮ ಏನ್ ಬಿದ್ದೆಲ್ಲ ಆಡ್ತಾನೆ. ಅವ್ನ್ ಏನು ಅಂತೀರ, ರೋಹಿತ್ ಶರ್ಮಾ ಏನು ಅಂತೀರ, 6 ಹೊಡೆಯೋದು. ಬಾಬಾ ಬೋರಿ ಮಿಂಡ್ರಿ ನನ್ ಮಕ್ಳವ್ರು. ಮತ್ತಿನ್ ಬುಮ್ರಂದ್ ಬಿಡಿ, ಅವ್ನ್ ಬೌಲಿಂಗ್ ಪಾಪ ಇಲ್ಲ. ದೀಪಕ್ ಚಹರ್ ಅವ್ನ್ ಮರ್ತ್ ಬಿಟ್ವಲ್ಲ. ಅವನು ಅಷ್ಟೇ ನಮ್ಮ ಹಾರ್ದಿಕ್ ಪಾಂಡ್ಯ ಇದ್ದಾಗ ಏನು ಆಡ್ತಿರ್ಲಿಲ್ಲ. ಹಾರ್ದಿಕ್ ಪಾಂಡ್ಯ ಹೋಗಿದ್ದು ಸ್ವಿಂಗು ಸೀಮು ಯಾವ್ದ್ ಬೇಕು ಡೆತ್ತಲ್ಲಿ ಹಾಕೋದು, ಏನ್ ಸ್ಲೋವರ್ ಬಾಲು, ಚೇಂಜ್ ಆಫ್ ಪೇಸ್ ಎಲ್ಲ ಮಾಡ್ತಿದ್ದಾನೆ. ಎಲ್ಲ ಟ್ರೈನ್ ಹೋಗಿ ಬೇರೆ ಸ್ಟೇಷನ್ಗೆ ಹೋದ್ಮೇಲೆ ಇವರು ಆಟ ಸ್ಟಾರ್ಟ್ ಮಾಡಿದ್ದಾರೆ ಮುಂಬೈಯವರು. ಬಟ್ ಮುಂಬೈಯವರು ರಾಕ್ ಸಾಲಿಡ್. ಫಸ್ಟ್ ಮುಂಬೈ ಬಗ್ಗೆ ಮಾತಾಡಿದರೆ ರಾಕ್ ಸಾಲಿಡ್ ಆಗಿ ಕಾಣ್ತಾ ಇದ್ದಾರೆ ಟೂರ್ನಮೆಂಟ್ ಮುಗಿತಾ ಬಂದಾಗ. ಒಂದು ನಿಮಗೆ ಇವನು ರೋಹಿತ್ ಶರ್ಮಾ, ರಿಕಲ್ಟನ್ ಗುರು. ಮೇನ್ ರಿಕಲ್ಟನ್ ವಿಕೆಟ್ ಇಂಪಾರ್ಟೆಂಟ್, ಯಾರ್ದು ಎತ್ತುತ್ತಿರಲ್ಲ ರಿಕಲ್ಟನ್. ಇನ್ ತಿಲಕ್ ವರ್ಮನು ಒಳ್ಳೆ ಟಾಪ್ ಮ್ಯಾಚ್ ಫಾರ್ಮ್ ಇದ್ದಾನೆ, ಅವನು ಇಂಪಾರ್ಟೆಂಟ್ ಆಗ್ತಾನೆ. ಅವ್ರ 2 ವಿಕೆಟ್ ಬಾರಿ ಇಂಪಾರ್ಟೆಂಟ್. ಮತ್ತೆ ಫಿನಿಶಿಂಗ್ ವಿಲ್ ಜಾಕ್ಸ್ ಓಕೆ, ಬಟ್ ಇವು ಇಂಪಾರ್ಟೆಂಟ್ ಆಗಿದ್ರೆ ವಿಲ್ ಜಾಕ್ಸ್ ಮೇಲೂ ಪ್ರೆಷರ್ ಬೀಳುತ್ತೆ. ಅದೇನ್ ದೊಡ್ಡ ಮ್ಯಾಟರ್ ಆಗಲ್ಲ. ಓಪನಿಂಗು ನಿಮ್ಗೆ ರೋಹಿತ್ ಶರ್ಮಾ, ರಿಕಲ್ಟನ್, ನಮಂದಿರು, ಸೂರ್ಯನ್ ಬಿಟ್ಟಾಕಿ ಅವ್ನ್ ಬ್ಯಾಟ್ಸ್ಮನ್ ಅಲ್ಲ. ಅವ್ನ್ ಚಿಂಗಮ್ ಅಗಿಯಕ್ಕೆ ಇಟ್ಕೊಂಡಿರೋ, ಸ್ವಲ್ಪ ಚಿಂಗಮ್ ಖಾಲಿ ಆಗ್ಲಿ ಅಂತ ಅಂಬಾನಿ ಸ್ವಲ್ಪ ಚಿಂಗಮ್ ಅಡ್ವರ್ಟೈಸ್ಮೆಂಟ್ ಇಟ್ಟಿರೋದು ಸೂರ್ಯಕುಮಾರ್ ಯಾದವ್ನ. ಅದ್ ಬಿಟ್ರೆ ಅವಂದೇನ್ ದೊಡ್ಡ ಮ್ಯಾಟರ್ ಆಗಲ್ಲ ಸೂರ್ಯಕುಮಾರ್ ಯಾದವ್ ಅಷ್ಟೇ. ಸೂರ್ಯ ಅದೊಂದು ಡಮ್ಮಿ ವಿಕೆಟ್ ನಿಮಗೆ ಬೇಗ ಸಿಕ್ಬಿಡುತ್ತೆ. ನರೇನ್ ಕೈಲ್ ಹಾಕ್ಸಿ ಹಿಂಗ್ 2 ನುಗ್ಸಿದ್ರೆ ಅವನು ನುಗ್ಬಿಟ್ಟು ಬೋಲ್ಡ್ ಆಗ್ತಾನೆ. ಅವ್ನಿಗೆ ಅಷ್ಟ ಆಗಲ್ಲ. ಸ್ವಲ್ಪ ಮುಂದೆ ಇದ್ದು ಶಾರ್ಟ್ ಸಿಕ್ಕಿರ್ ಹೊಡಿತಾನೆ ಅಷ್ಟೇ. ಸ್ವೀಪ್ ಒಂದ್ ಚೆನ್ನಾಗ್ ಆಡ್ತಾನೆ ಬಿಟ್ರೆ, ಆಲ್ಮೋಸ್ಟ್ ಪಿಚ್ ಬಿದ್ದು ಸ್ವಲ್ಪ ತಿರ್ಗಿರ ಅವನೇ ತಿರುಗ್ತಾನೆ ಬಿಟ್ರೆ ಇನ್ನೇನ್ ಆಗಲ್ಲ. ನಮ್ ಕೋವಿಡ್ ಬೌಲರ್ ಎತ್ತಾನ್ರಿ, ವರುಣ್ ಚಕ್ರವರ್ತಿ ಎತ್ತಾನೆ. ಎದುರುಬೇಡಿ, ವರುಣ್ ನಮ್ ಕೋವಿಡ್ ಬೌಲರ್ ಎತ್ತಾನ ಅವನ. ಅದು ವಿಲ್ ಜಾಕ್ಸ್ ಒಳ್ಳೆ ಟಾಪ್ ನಾಚ್ ಫಾರ್ಮ್ ಇದಾರೆ. ವಿಲ್ ಜಾಕ್ಸ್ ಪಾತ್ರ ನಾಳೆ ಜಾಸ್ತಿ ಇರಲ್ಲ. ಬೌಲಿಂಗ್ ಬ್ಯಾಟಿಂಗ್ ಹತ್ರ ಬಂದ್ರೆ ಫಿನಿಶಿಂಗ್ ಟಚಸ್ ಕೊಡಕ್ ವಿಲ್ ಜಾಕ್ಸ್ ರೆಡಿ ಇರ್ತಾರೆ. ಇನ್ನು ಬೌಲಿಂಗ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಇದ್ರೆ ವಿಲ್ ಜಾಕ್ಸ್ ಒಳ್ಳೆ ಆಪ್ಷನ್. ಸ್ವಲ್ಪ ಟರ್ನ್ ಆನ್ ಇದ್ರೆ ಓಕೆ, ಇಲ್ಲ ಅಂದ್ರೆ ಅದ್ ಬಿಟ್ರೆ ಏನಿಲ್ಲ. ಬೌಲಿಂಗ್ಗೆ ಮುಂಬೈ ದೊಡ್ಡ ಪ್ರಾಬ್ಲಮ್ ಆಗಿರೋದು. ಯಾಕೆ ಅಂದ್ರೆ ಅವ್ರು ಇಷ್ಟು ವರ್ಷ ಏನ್ ಟ್ರೋಫಿ ಗೆಲ್ತ್ಕೊಂಡ್ ಬರ್ತೀರ, ಅಲ್ಲಿಂದ ಬುಮ್ರಾ ಅಂತ ಒಂದು ಅಸ್ತ್ರ ಇತ್ತು ಅವರಿಗೆ. ಬುಮ್ರಾ ಮಾಡಿದಾಗೆಲ್ಲ ಅವ್ರು ಚೆನ್ನಾಗಿ ಆಡಿದ್ದಾರೆ. ಮತ್ತೆ ಫ್ಯೂ ಸೀಸನ್ ಒಂದ್ 2 ಸೀಸನ್ ಬೋಲ್ಟ್ ಕ್ಲಿಕ್ ಆಗಿದ್ದ. ಅವೆರಡು ಕ್ಲಿಕ್ ಆಗಿದ್ದ, ಅವೆರಡು ಹಸ್ತ ಕೈ ಕೊಡ್ತಾ ಇದೆ, ಇನ್ನು ಏನು ಆಗ್ತಿಲ್ಲ. ಹಂಗಾಗಿ ಅದು ಭಾರಿ ಪ್ರಾಬ್ಲಮ್ ಆಗ್ತಿದೆ. ಮತ್ತೆ ಅವಾಗೆಲ್ಲ ಫಿನಿಶಿಂಗ್ ಮಾಡಕ್ಕೆ ಪೊಲಾರ್ಡ್ ಇದ್ದ, ಹಾರ್ದಿಕ್ ಪಾಂಡ್ಯ, ಇವೆಲ್ಲ ಒಳ್ಳೆ ಕಾಂಬಿನೇಷನ್ ಇದ್ದು. ಕೃಣಾಲ್ ಪಾಂಡ್ಯ ಆಗ್ಲಿ. ಈಗ ಫಿನಿಶಿಂಗ್ ಟಚ್ ಕೊಡಕ್ಕೆ ಯಾರು ಪೊಲಾರ್ಡ್ ಜಾಗ ತುಂಬಕ್ಕೆ ಯಾವನ್ ಕೈಲೂ ಆಗ್ತಿಲ್ಲ. ತುಂಬಾ ಟ್ರೈ ಮಾಡಿದ್ರು. ತನ್ನ ಕೈಯಲ್ಲಿ ಇದ್ದಿದ್ದ ಟೀಮ್ ಡೇವಿಡ್ ನ ದಾನ ಮಾಡಿದ್ರು. ಅದೊಂದು ದೊಡ್ಡ ತಪ್ಪು. ಅವರು ಹಿಸ್ಟ್ರಿಲಿ ದೊಡ್ಡ ಮಿಸ್ಟೇಕ್ ಆಗಿದ್ದ ಟೀಮ್ ಡೇವಿಡ್ ನ ದಾನ ಮಾಡಿದ್ದು. ಇನ್ ದೀಪಕ್ ಚರು, ಶಾರ್ದೂಲ್ ಠಾಕೂರ್ ಅವ್ರ ಒಂಥರ ಲಾಟ್ರಿ ಟಿಕೆಟ್ ಇದ್ದಂಗೆ. ಒಂದಿನ ಚೆನ್ನಾಗಿ ಮಾಡಿ, ಶಾರ್ದೂಲ್ ಠಾಕೂರ್ ಅಂದ್ರೆ ಪೂರಾ ಲಾಟ್ರಿ. ಇವತ್ತೊಂದ್ ಲಾಟ್ರಿ ಎದ್ದಂಗೆ ಅವನು. ಲಾಟ್ರಿ ಎದ್ದಂಗೆ 100ರಲ್ಲಿ 1 ಚಾನ್ಸ್ ಅಷ್ಟೇ ನಿಮಗೆ ಲಕ್ ಇದ್ರೆ ಬರೋದು. ಹಂಗೆ ಶಾರ್ದೂಲ್ ಠಾಕೂರ್ ಯಾವ್ದೋ ಒಂದ್ 100 ಮ್ಯಾಚ್ ಒಂದ್ ಮ್ಯಾಚ್ ಚೆನ್ನಾಗ್ ಆಗ್ತಾನೆ ಅವ. ಹಂಗೆ ಅವನು, ಅದೊಂದ್ ಮ್ಯಾಟ್ರು. ಇನ್ನೇನ್ ಅಷ್ಟೇನ್ ಅವ್ರ ಬೌಲಿಂಗ್ ಇಲ್ಲ. ಸ್ಪಿನ್ನರ್ಸ್ ಪಾಪ ಅವ್ರ ಕಡೆ ಅಲಾಗ್ ಅನ್ಸರ್ ಆಕ್ಚುಲಿ ಒಳ್ಳೆ ಸ್ಪಿನ್ನರ್, ಒಳ್ಳೆ ಇದೆಲ್ಲ ಹಳೆ ಟೂರ್ನಮೆಂಟ್, ಸ್ವಲ್ಪ ಬೇರೆ ಲೀಗು ಅಫ್ಘಾನಿಸ್ತಾನ ಚೆನ್ನಾಗೇ ಮಾಡಿದ್ರು. ಬಟ್ ಈ ಟಾರ್ ರೋಡ್ ಸ್ವಲ್ಪ ಕ್ಲಿಕ್ ಆಗಿಲ್ಲ. ಬಟ್ ನೆಕ್ಸ್ಟ್ ಸೀಸನ್ ಇನ್ನೊಂಚೂರು ಒಳ್ಳೆ ಪ್ರಿಪರೇಷನ್ ಮಾಡ್ಕೊಂಡ್ ಬಂದ್ರೆ ಓಕೆ. ರಘು ಶರ್ಮಾ ಒಂದ್ ಪಾಸಿಟಿವ್ ಇದೆ ಪಾಪ. ಲೇಟರ್ ಆಫ್ ದ ಸ್ಟೇಜ್ ಅಲ್ಲಿ ರಘು ಶರ್ಮಾ ಒಂದು ಒಪ್ಕೊಬೋದು ಗುರು, ಒಳ್ಳೆ ಸ್ಪಿನ್ ಇದೆ ಅಂತ ಹೇಳ್ಬೋದು. ಬಿಟ್ರೆ ಇನ್ಯಾವ್ದು ಅವ್ರ ಕಡೆ ಹೇಳ ಅಂತದ್ ಏನಿಲ್ಲ. ಇನ್ನೆಲ್ಲ ಡಬಕ್ಕೋರೆ. ಇನ್ ಬುಮ್ರಾ ಫಾರ್ಮಿಗೆ ಬರ್ಲಿಲ್ಲ ಅಂದ್ರೆ ಅದೊಂದು ಹೋಯ್ತು. ಬುಮ್ರಾನೇ ಮೇನ್ ಇದ್ದಿದ್ದು ಅವರಿಗೆ, ಅದೊಂದು ಕೈ ಕೊಟ್ಟಾಯ್ತು ಬುಮ್ರಾ. ಇನ್ ಅದ್ ಬಿಟ್ರೆ ಇನ್ಯಾರು ಫಾಸ್ಟ್ ಬೌಲರ್ಸ್ ಅವ್ರ ಕಡೆ, ಬೋಲ್ಟ್ ಆಡ್ಸಲ್ಲ ಅಷ್ಟೇ. ಇಷ್ಟ ಹೇಳ್ಬೋದು ಅಷ್ಟೇ ಅವ್ರ ಕಡೆ ಬೌಲಿಂಗ್ ಅಂತ ಬಂದ್ರೆ. ಇನ್ನು ಟಾಪ್ ಕ್ವಾಲಿಟಿಯಾಗಿ ಕಾಣ್ತಿರೋ ಲಾಸ್ಟ್ ಒಂದು 6 ಮ್ಯಾಚಸ್ ಒಂದ್ ಮಾತ್ರ ಸೋತಿರೋ KKR. ಅದು RCB ಮೇಲೆ ಸೋಲ್ತಾರೆ. ಟಾಪ್ ಆಫ್ ದ ಟೇಬಲ್ ಇರೋ RCB ಬಿಟ್ರೆ ಇನ್ ಯಾರ ಮೇಲೂ ಸೋತಿಲ್ಲ. ಒಡೆದು ಪಟ 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 ಒಂದೊಂದೇ ವಿಕೆಟ್ ತರ ಹೊಡ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಮಂತ್ರ ಅಷ್ಟೇ, ಯಾವ್ದು KKR ಗೆಲುವಿಗೆ. ನೀವು ಫಿನ್ನಲ್ಲೇನು ಒಂದು 30-20 ಬಾಲ್ಸ್ ಆಡಿದ್ರೆ ಗೆಲುವು ಗ್ಯಾರಂಟಿ ಗುರು. ಫಸ್ಟ್ ಬಾಲ್ ಇಂದ ಹೊಡಿತಾನೆ. 20 ಬಾಲ್ ಆಡಿದ್ರೆ 50, ಒಂದು 30 ಬಾಲ್ ಆಡಿದ್ರೆ 60-70, ಒಂದು 40 ಬಾಲ್ ಆಡಿದ್ರೆ ಸೆಂಚುರಿ. ಆ ತರ ಬ್ಯಾಟ್ಸ್ಮನ್ ಫಿಲ್ ಎನನ್ ವಿಕೆಟ್ ಮೈನ್. ಫಿಲ್ ಎನನ್ ನೀವು 10-15 ಓವರ್ಸ್ ನಿಂತ್ರೆ ಮುಗಿದ್ ಬಿಡಿ ನಿಮ್ ಕತೆ ಗೋವಿಂದ. ಇನ್ ಸಪೋರ್ಟಿಂಗ್ ಅಜಿಂಕ್ಯ ರಹಾನೆ, ಅಂಕ್ರೇಜ್ ಸಪೋರ್ಟಿಂಗ್ ರೋಲ್ ಆಡ್ತಾರೆ. ಆಮೇಲೆ ನಿಮಗೆ ಬರೋ ಕ್ಯಾಮ್ರಾನ್ ಗ್ರೀನ್ ಆಗ್ಲಿ, ರೋಮನ್ ಪಾವಲ್ ಆಗ್ಲಿ, ರಿಂಕು ಸಿಂಗ್, ಮನೀಶ್ ಪಾಂಡೆನ್ ಹಾಕೊಂಡಿದ್ದಾರೆ. ಏನಾದ್ರು ವಿಕೆಟ್ ಬಿದ್ದು ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ಮನೀಶ್ ಪಾಂಡೆ ಬರ್ತಾರೆ. ಹಂಗಾಗಿ ಟಾಪ್ ಕ್ವಾಲಿಟಿಯಾಗಿ ಕಾಣ್ತಾ ಇರೋದು ಇಲ್ಲಿ ನಮಗೆ ಇವರೇ KKR. ಬೌಲಿಂಗ್ ಅಂತ ಬಂದ್ರೆ ನರೇನ್ ಇನ್ 4 ಕ್ವಾಲಿಟಿ ಓವರ್ಸ್ ಗುರು.
ಶತಮಾನ ಆಯ್ತು ಗುರು. ನಾವು ಸ್ಕೂಲಲ್ಲಿ ಹೋಗ್ತಿದ್ದಾಗ್ಲೂ ನರೇನಿಗೆ ಯಾರಿಗೂ ಹೊಡೆಯಕ್ ಆಗ್ತಿರ್ಲಿಲ್ಲ. ಕಾಲೇಜಿಗೆ ಹೋದ್ರು ಯಾರು ಹೊಡೆಯಕ್ ಆಗ್ಲಿಲ್ಲ ನರೇನಿಗೆ. ಈಗ ಡ್ಯೂಟಿ ಮಾಡಕ್ ಹೋಗ್ತಿದ್ವಿ, ಈಗ್ಲೂ ನರೇನ ಮುಟ್ಟಕ್ ಆಗ್ತಿಲ್ಲ. ನಮ್ ಲೈಫ್ 3 ಫೇಸ್ ನರೇನ ಬೆಸ್ಟ್ ಬೌಲರ್ ಗುರು. ಯಾವನು ಟಚ್ ಮಾಡಕ್ ಎಲ್ಲ ಒಂದೊಂದ್ ಬ್ಯಾಡ್ 120 ಒಂದ್ ಬ್ಯಾಡ್ ಮ್ಯಾಚ್ ಕಾಣ್ಬೋದು, ಅದು ಕಷ್ಟ. ನರೇನಿಗೆ ಮ್ಯಾಕ್ಸಿಮಮ್ 30 ರನ್ಸ್ ಒಳಗೆ, 30 ರನ್ಸ್ ಇಲ್ಲ 25-26 ಆ ರೇಂಜ್ ಅಲ್ಲಿ ಮುಗ್ಸೋ ಬೌಲರೇ ನರೇನ್. ವರುಣ್ ಚಕ್ರವರ್ತಿ ಅದೊಂಥರ ಮಿಸ್ಟ್ರಿ, ಅದು ಒಂಥರ ಮಿಸ್ಟ್ರಿ. ಅದ್ ಮಿಸ್ಟ್ರಿನೇ, ಅವನೇ ಮಿಸ್ಟ್ರಿ, ಟೀಮಿಗೂ ಮಿಸ್ಟ್ರಿ, ಆಪೋಸಿಟಿಗೂ ಮಿಸ್ಟ್ರಿ, ಟೋಟಲ್ ಆಗಿ ಒಂದ್ ಮಿಸ್ಟ್ರಿ. ಒಂದ್ ಮ್ಯಾಚ್ ಚೆನ್ನಾಗ್ ಆಡ್ರೆ ಇನ್ನೊಂದ್ ಮ್ಯಾಚ್ ಅವ್ನು 5ರಲ್ಲಿ ಒಂದ್ ಮ್ಯಾಚ್ ಚೆನ್ನಾಗ್ ಆಡ್ತಾನೆ ಗುರು, ಅದಂತೂ ಗ್ಯಾರಂಟಿ. 5ರಲ್ಲಿ ಒಂದ್ ಮ್ಯಾಚ್ ಗೆಲ್ಸ್ಕೊಡೋ ಬೌಲರ್ ವರುಣ್ ಚಕ್ರವರ್ತಿ. ಇನ್ ಫಾಸ್ಟ್ ಬೌಲರ್ ಅವ್ರು ಹರ್ಷ್ ದೂಬೆ ಅಂತ ಹೊಸಬ್ರು ಬಂದಿದ್ದಾರೆ, ಅವ್ನು ಓಕೆ ಚೆನ್ನಾಗೇ ಮಾಡ್ತವನ್ ಗುರು. ಮತ್ತೆ ಅದ್ ಬಿಟ್ರೆ ಇನ್ನು ಶುಭಮ್ ದುಬೆ ಅನ್ಸುತ್ತೆ, ಅವನು ಚೆನ್ನಾಗೇ ಮಾಡ್ತವನೆ. ಕಾರ್ತಿಕ್ ತೆಗಿ ಎಕ್ಸ್ಪ್ರೆಸ್ ಸ್ಪೇಸ್ ಇದೆ, ಲೈನ್ ಅಂತೂ ಚೆನ್ನಾಗಿದೆ. ಬಟ್ ಫ್ಯೂ ಬಾಲ್ಸ್ ಏನೇನೋ ಟ್ರೈ ಮಾಡಕ್ ಹೋಗಿ ಹೊಡ್ಸ್ಕೊತಾರೆ. ಬಟ್ ಇದೊಂದು 16 ಓವರ್ಸ್ ಸಾಕೋ ಬೌಲರ್ ಸಿಕ್ಕಿದ್ರು ನಿಮಗೆ. ಜೊತೆ ಕ್ಯಾಮ್ರನ್ ಗ್ರೀನ್ ಇದಾರೆ ಸಪೋರ್ಟಿಂಗ್ ಮಾಡಕ್ಕೆ. ಲಾಸ್ಟ್ ಮ್ಯಾಚ್ ಪತಿರಾನ ಇಂಜುರಿ ಆಗಿದ್ರು. ಪತಿರಾನ ಬಂದ್ರೆ ಇನ್ನೂ ಸೈಡ್ ಆಗಿ ಕಾಣ್ತಾರೆ. ಪತಿರಾನ ಇಲ್ಲ ಅಂದ್ರೆ ಮ್ಯಾನೇಜ್ ಮಾಡ್ಬೇಕಾಗುತ್ತೆ KKR ಅವ್ರು ಇರೋ ರಿಸೋರ್ಸ್ ಜೊತೆ, ಇಷ್ಟೇ ಹೇಳ್ಬೋದು. ಒಳ್ಳೆ ಮ್ಯಾಚ್ ಅಪ್ ನಾಳೆ ಯಾವ್ದು ಅಂದ್ರೆ ನನ್ನ ಪ್ರಕಾರ ಕೇಳೋದಾದ್ರೆ ನರೇನ್ ವರ್ಸಸ್ KKR ಮಿಡ್ಲ್ ಆರ್ಡರ್. ತಿಲಕ್ ವರ್ಮಾ, ನಮನ್ದೀರ್ ಹಾಗೂ ಸೂರ್ಯಕುಮಾರ್ ಎಲ್ಲ ಒಳ್ಳೆ ಸ್ಪಿನ್ ಪ್ಲೇಯರ್ಸ್. ಬಟ್ ಯಾರೇ ಸ್ಪಿನ್ ಪ್ಲೇಯರ್ ನರೇನ್ ಡಿಫ್ರೆಂಟ್ ಕ್ವಾಲಿಟಿ ಸ್ಪಿನ್. ಅವ್ರನ್ನ ಆಡೋದು ಕಷ್ಟ. ಇವ್ರು 3 ಜನ ಹೆಂಗೆ ಮಿಸ್ಟ್ರಿನ ಇದ್ ಮಾಡ್ತಾರೆ, ಜೊತೆ ವರುಣ್ ಚಕ್ರವರ್ತಿನೂ ಓಕೆ. ಇಬ್ರು ಸ್ಪಿನ್ನರ್ಸ್ನ ಇವ್ರು ಹೆಂಗ್ ಟಾರ್ಗೆಟ್ ಮಾಡ್ತಾರೆ ಅನ್ನೋದೇ ಮೇನ್ ಕ್ವಶನ್ ನಾಳೆ. ಮತ್ತೆ ಇನ್ಯಾವ ಈ ಕಡೆ ಅಂತ ಬಂದ್ರೆ ದೀಪಕ್ ಚಾರ್ ಆಗ್ಲಿ, ಬುಮ್ರಾ ಆಗ್ಲಿ, ಫಿನ್ ಎಲೆನ ಎಷ್ಟು ಬೇಗ ಸ್ಟಾಪ್ ಮಾಡ್ತೀರಾ ಅಷ್ಟು ಒಳ್ಳೇದ್ ಗುರು. ಅವ್ನ ವಿಕೆಟ್ 2-3 ಓವರಲ್ಲಿ ತಕೊಂಡ್ರೆ KKR ಇಂದ ಅರ್ಧ ಬೆನ್ನ ಮುರಿಬೋದು ನೀವು. ಬಿಟ್ರೆ ಅಂದ್ರೆ ನಿಮ್ ಬೆನ್ ಮುರಿತಾನೆ ಫಿನ್ ಎಲೆನ್ ಕಷ್ಟ. ನೀವು ಎಷ್ಟೇ ಬೆನ್ ಬಾಕ್ಸ್ ಬೌಲಿಂಗ್ ಮಾಡಿ ಏನೆಲ್ಲ ಅಂತ ಹಾಕಿ ಆಮೇಲೆ ಆಗಲ್ಲ. ಪಿಚ್ ಅಲ್ಲಿ ನರ್ಸತ್ ಹೋಗಿರುತ್ತೆ. ಇಡನ್ ಗಾರ್ಡನ್ಸ್ ಅಲ್ಲಿ ಬೇರೆ ಮ್ಯಾಚ್ ಇರೋದು. ಇಡನ್ ಗಾರ್ಡನ್ಸ್ ಬಾರಿ ಇಷ್ಟ ನಮ್ ಫಿನ್ ಎಲೆನಿಗೆ. ಮೊನ್ನೆನೂ ಒಂದ್ ಹಾಕೊಂಡ, ಅವಾಗ ಒಂದ್ 100, ಮೊನ್ನೆ ಒಂದ್ 95. ನಮ್ ಇದು ವರ್ಲ್ಡ್ ಕಪ್ ಅಲ್ಲಿ ಸೌತ್ ಆಫ್ರಿಕನ್ ಒಬ್ನೇ ಕುಟ್ಟು ಪುಡಿ ಮಾಡ್ದ, ಅವಾಗ 100. ಒಂಥರ ತುಂಬಾ ಇಷ್ಟ ಪಡ್ತಾನೆ. ಅದೊಂದು ಫಿನ್ ಎಲೆನ್ ಒಂದು ಚಾನ್ಸ್. ಫಿನ್ ಎಲೆನ್ ಕಡೆ ಪ್ರಿಡಿಕ್ಷನ್ ಅಂತ ಬಂದ್ರೆ ನನ್ನ ಪ್ರಕಾರ ಇಡನ್ ಗಾರ್ಡನ್ಸ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್, ಚೆಚ್ಚಿ ಕುಟ್ಟಿ ಪುಡಿ ಮಾಡ್ಬೇಕು. 220 230 ಹೋಗೋ ರೌಂಡ್ ಎಲ್ಲ ಸೈಡ್ ಬೌಲರ್ಸ್ ಕ್ವಾಲಿಟಿ 4 ಓವರ್ಸ್ ಬರೋದ್ರಿಂದ, ನರೇನಿನ್ ಮಿಸ್ಟ್ರಿ ಮೇನ್ ಬರೋದ್ರಿಂದ ನನ್ನ ಪ್ರಕಾರ KKR ಗೆ ಆಲ್ಮೋಸ್ಟ್ ಸೀಲ್ ಮಾಡ್ತಾರೆ. ಈ ಗೇಮ್ ನ ಸೀಲ್ ಮಾಡಿ ಇನ್ನು ಪ್ಲೇ ಆಫ್ ನ ಇಂಟ್ರೆಸ್ಟಿಂಗ್ ಅಲ್ಲಿ ಇಟ್ಟು ಸೂಪರ್ ಆಗಿರುತ್ತೆ ಅಂತ ಹೇಳ್ತಾ KKR ಹೊಡೆದ್ ಮಲಗಿಸ್ತಾರೆ ಅಂತ ಹೇಳ್ತಾ ಮುಗಿಸ್ತಾ ಇದೀನಿ. ಬೈ ಫ್ರೆಂಡ್ಸ್, ಬೈ.